ನೀವು ಯಾವಾಗಲೂ ಸಂತೋಷವಾಗಿ ನಗನಗ್ತಾ ಇರಬೇಕತ್ತೆ. ಅದೇ ನನ್ನ ಆಸೆ. ಇವತ್ತಲ್ಲ ನಾಳೆ ನಿನ್ಗೆ ಒಂದು ಗತಿ ಕಾಣಿಸ್ತೀನಿ ನಾನು. ಏನೋ ಗತಿ ಕಾಣಿಸೋದು ನೀನು? ನೀನು ಯಾವತ್ತೋ ಇಲ್ಲ ಅನ್ಸ್ಬಿಡ್ತಿದ್ದೆ ನಾನು. ನೀನು ಇನ್ನೂ ಜೀವಂತವಾಗಿ ಬದುಕಿದ್ಯಾ ಅಂದರೆ ಅದಕ್ಕೆ ಕಾರಣ ನಾನು ನಿನ್ ಜೊತೆ ಬರೋದಕ್ಕಾಗಲ್ಲ, ಅರ್ಥ ಮಾಡ್ಕೊ. ಪ್ಲೀಸ್ ಮತ್ತೆ ಹೇಳಿದ್ ಕೇಳಿಸ್ತಲ್ಲ. ಸೈಲೆಂಟಾಗಿ ಹೋಗ್ತಾ ಇರ್ಬೇಕಷ್ಟೇ. ಬನ್ನಿ ಅತ್ತೆ. ಅಮ್ಮ ಪ್ಲೀಸ್ ನನ್ನ ಜೊತೆ ಬಾ ಅಮ್ಮ. ಬಿಡೋ ನನ್ನ ಕೈನ. ಅಮ್ಮ ಅಮ್ಮ ಪ್ಲೀಸ್ ನನ್ನ ಜೊತೆ ಬಾ ಅಮ್ಮ. ಮತ್ತೆ ದಯವಿಟ್ಟು ಬಾ ಅಮ್ಮ. ಆಯ್ತು, ಬರ್ತೀನಿ. ಯಾರೋ ಚಕ್ರಿ ಅಂತ ಅವ್ರು ಬಂದು ಬಿಡಿಸ್ಕೊಂಡು ಹೋದ್ರು. ಚಕ್ರಿ ಅನ್ನೋರು ಬಿಡಿಸ್ಕೊಂಡು ಹೋದ್ರ? ಆ ಚಕ್ರಿ ಯಾರಿರ್ಬೋದು ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದಿ ಫ್ರೆಂಡ್ ಅನ್ನೋರು ಆಗಿರ್ಬೋದು. ಇಲ್ಲ ಸೂರ್ಯ, ಆದಿಗೆ ಚಕ್ರಿ ಅನ್ನೋ ಹೆಸರಿನ ಫ್ರೆಂಡ್ ಇಲ್ವೇ ಇಲ್ಲ. ಅಂಕಲ್, ಚಕ್ರಿ ಅನ್ನೋರು ಜಾಸ್ಮಿನ್ ಬಾಯ್ ಫ್ರೆಂಡು. ಅಂದ್ರೆ ಅವ್ರನ್ನ ಮದ್ವೆ ಆಗೋ ಹುಡುಗ. ಸ್ವಾತಿ, ಚಕ್ರಿ ನಿಂಗೆ ಗೊತ್ತೇನೆ? ಇಲ್ಲ ಅಜ್ಜಿ, ಅದೇ ಜಾಸ್ಮಿನ್ ಅವಳು ಮದ್ವೆ ಆಗೋ ಹುಡುಗನ ಬಗ್ಗೆ ಹೇಳಿದ್ಲು. ಅದನ್ನ ಬಿಟ್ಟರೆ ನಾನು ಪರ್ಸ್ನಲ್ ಆಗಿ ಏನು ಮೀಟ್ ಮಾಡಿಲ್ಲ. ಜಾಸ್ಮಿನ್ ನಂಬರ್ ಇದೆಯಾ? ಹಾಂ ಇದೆ ಅಂಕಲ್. ಜಾಸ್ಮಿನಿಗೆ ಫೋನ್ ಮಾಡಿ ಚಕ್ರಿ ನಂಬರ್ ಇಸ್ಕೋ. ನಾನು ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಬೇಕು. ಏನು? ಚಕ್ರಿ ಅನ್ನೋನು ಬಂದು ಆರ್ತಿನ ಬಿಡಿಸ್ಕೊಂಡು ಹೋದ್ನ? ಆರ್ತಿಗೂ ಅವನಿಗೂ ಏನ್ರಿ ಸಂಬಂಧ ಬಿಡಿಸ್ಕೊಂಡು ಹೋಗೋದಕ್ಕೆ? ಆ ಚಕ್ರಿ ಅನ್ನೋನು ಶಶಾಂಕ್ ಮಗಳನ್ನ ಲವ್ ಮಾಡ್ತಿದ್ದ. ಅವನು ಯಾಕ್ರಿ ಬಂದು ಇವಳನ್ನ ಬಿಡಿಸ್ಕೊಂಡು ಹೋಗ್ತಾನೆ? ಅಲ್ರಿ, ಅವನು ಬಂದು ಕೇಳಿದ ತಕ್ಷಣ ನೀವು ಯಾಕ್ರಿ ಬಿಟ್ಟು ಕಳಿಸಿದ್ರಿ? ಬಿಡಕ್ಕಾಗಲ್ಲ ಅಂತ ಹೇಳಬೇಕಾಗಿತ್ತು. ವಾಟ್? ನಮ್ಮಿಬ್ರಿಗೂ ಲಿಂಕ್ ಇದೆ ಅಂತ ಅವನಿಗೆ ಹೇಗ್ರಿ ಗೊತ್ತಾಯ್ತು? ಆರ್ತಿಗೂ ಚಕ್ರಿಗೂ ಏನೋ ಲಿಂಕ್ ಇದೆ ಅಂದಂಗೆ ಆಯ್ತು. ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ಇವ್ರಿಗೆ ಸಿಕ್ತು ನಂಬರು? ಹಲೋ ಹಲೋ, ನೀವು? ನಾನು ಚಕ್ರಿ ಅವ್ರು ತಾನೆ? ಹಲೋ, ಕೇಳಿಸ್ತಾ ಇದೆಯಾ? ಹಾಂ ಹೌದು. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸೂರ್ಯ ರಾಜಶೇಖರ್. ಆರ್ತಿ ನನ್ನ ವೈಫ್. ಹೇಳಿ ಅಂಕಲ್, ಏನು ವಿಷಯ? ಆರ್ತಿ ಅವ್ರನ್ನ ಸ್ಟೇಷನ್ನಿಂದ ನೀವು ರಿಲೀಸ್ ಮಾಡಿಸಿದ್ರಿ ಅಂತ ಗೊತ್ತಾಯ್ತು. ನೀವು ಯಾಕೆ ಕಾರಣ ಗೊತ್ತಾಗಲಿಲ್ಲ. ಒಂಥರ ತಾಯಿ ಮಗನ ಸಂಬಂಧ ಅಂದ್ಕೊಳ್ಳಿ ಅಂಕಲ್. ಜಾಸ್ಮಿನ್ ಆರ್ತಿಯವ್ರ ಬಗ್ಗೆ ತುಂಬ ಹೇಳ್ತಿದ್ಲು. ಅವ್ರನ್ನ ನೋಡೋಕ್ಕಾಗಿರಲಿಲ್ಲ, ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೂ ಆಗಿರಲಿಲ್ಲ. ಆದರೆ ಇವತ್ತು ಟಿ ವಿನಲ್ಲಿ ಆರ್ತಿ ಆಂಟಿ ಅರೆಸ್ಟ್ ಆಗಿರೋದು ಗೊತ್ತಾಯಿತು. ಹಾಗಾಗಿ ಅವ್ರನ್ನ ಬಿಡಿಸ್ಬೇಕು ಅಂತ ಮನಸ್ಸಾಯಿತು. ಅದಕ್ಕೆ ಬಿಡಿಸ್ದೆ ಅಂಕಲ್. ಅವ್ರನ್ನ ಬಿಡಿಸಿದ್ದು ನಿಮಗೆ ಖುಷಿ ಆಯ್ತಾ ಅಂಕಲ್? ನಿಮಗೆ ಖುಷಿ ಆದರೆ ನನಗೆ ಖುಷಿ ಆಗದಂಗೆ. ಅದಕ್ಕೆ ನಮಗೆ ಖುಷಿ ಆದರೆ ನಿಮ್ಗೆ ಹೇಗ್ರಿ ಖುಷಿ ಆಗುತ್ತೆ? ಐ ಮೀನ್, ನೀವು ಆಂಟಿ ಖುಷಿಯಾಗಿದ್ರೆ ಜಾಸ್ಮಿನ್ ಸಂತೋಷವಾಗಿರ್ತಾಳೆ ಅಂಕಲ್.
ಯಾಕಂದರೆ ಅವಳು ನಿಮ್ಮನ್ನು ತಂದೆ ತಾಯಿ ಸ್ಥಾನದಲ್ಲಿ ನೋಡ್ತಾಳೆ, ಅದಕ್ಕೆ ಹಾಗಂದೆ ಅಷ್ಟೆ. ಅದು ಅವಳ ದೊಡ್ಡತನ. ಆರತಿ ಅವ್ರನ್ನ ಸ್ಟೇಷನಿಂದ ಬಿಡಿಸಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ಕೇಳಿ ಅಂಕಲ್. ನಿಮ್ಮ ಧ್ವನಿ ಎಲ್ಲೋ ಕೇಳಿರೋ ಧ್ವನಿ ಅಂತ ಅನಿಸ್ತಾ ಇದೆ. ತುಂಬ ಪರಿಚಿತ ಧ್ವನಿ ಅಂತ ಅನಿಸ್ತಾ ಇದೆ. ನಾವಿಬ್ಬರು ಎದುರು ಬದುರು ನಿಂತು ಮಾತಾಡಿದ್ದೀವಿ ಅಂತ ಅನಿಸ್ತಾ ಇದೆ. ಜಾಸ್ಮಿನ ನೀವು ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ನೀವು ಏನಾದರೂ ಭೇಟಿ ಮಾಡಿದ್ವಾ? ಅಂಕಲ್, ಅದು ಮನಸ್ಸಿಗೆ ತುಂಬ ಹತ್ತಿರ ಆದವರು ವಾಯ್ಸ್ ಕೇಳಿದಾಗ ಹಾಗನ್ಸುತ್ತಂತೆ. ಬಟ್ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್ ಅಂಕಲ್. ಓಹ್ ನೈಸ್. ನೀವೆಲ್ಲಿರೋದು ಹೇಳಿ, ಅಲ್ಲಿಗೆ ನಾನೇ ಬಂದು ಆರತಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಆವಾಗಲೇ ಆದಿತ್ಯ ಅವರು ಆರತಿ ಅವ್ರನ್ನ ಕರ್ಕೊಂಡು ಹೋದರು. ಬರ್ಬೋದು. ಸರಿ, ಥ್ಯಾಂಕ್ಸ್. ಇಟ್ಸ್ ಓಕೆ ಅಂಕಲ್, ಬಾಯ್. ಏನಂತೆ ಸೂರ್ಯ? ಆರತಿ ಅವ್ರನ್ನ ಆದಿ ಕರ್ಕೊಂಡು ಹೋಗಿದ್ದಾನಂತೆ. ಯಾಕಮ್ಮ ಅಪ್ಪನ ಫೋನ್ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ? ನಾನು ನಿನ್ನ ಅಪ್ಪನ ಬರೀ ಫೋಟೋಲ್ಲೇ ನೋಡಿದ್ದೀನಿ, ನಿಜ ಜೀವನದಲ್ಲಿ ಯಾವತ್ತೂ ನೋಡೇ ಇಲ್ಲ. ನೀನು ಅಪ್ಪ ಒಟ್ಟಿಗೆ ಇದ್ದಿದ್ರೆ ಇವತ್ತು ನನಗಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಅಮ್ಮ ನಿನ್ನ ಅಪ್ಪನ ಒಟ್ಟಿಗೆ ಮಾಡೋ ಪ್ರಯತ್ನದಲ್ಲೇ ಇದ್ದೀನಿ. ಆದಿತ್ಯ, ಅಂತ ಆಸೆ ಕನಸುಗಳನ್ನ ನೀನು ಕಟ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು. ನನಗೆ ಸೂರ್ಯರು ಬಿಟ್ಟು ಬೇರೆ ಯಾರು ಬೇಡ. ನನಗೆ ಅವರೇ ಪ್ರಪಂಚ. ನನ್ನ ಅವನ್ನ ಒಟ್ಟಿಗೆ ಸೇರಿಸೋ ಪ್ರಯತ್ನ ಮಾತ್ರ ಮಾಡಬೇಡ. ಅದು ನನಗಿಷ್ಟನೂ ಆಗಲ್ಲ. ಯಾಕಮ್ಮ ಮಾಡಬಾರ್ದು? ಮಗನಾಗಿ ಅಪ್ಪ ಅಮ್ಮನ ಒಂದು ಆದಿತ್ಯ ಪ್ಲೀಸ್. ನನ್ನ ಜೀವನನ ಹಾಳು ಮಾಡಿದ್ದು ಪಾಪಿ ಅವನು. ಅದಕ್ಕೆ ಕಣೋ ಅವನಿಗೆ ಡಿವೋರ್ಸ್ ಕೊಟ್ಟು ನಾನು ಸೂರ್ಯ ಅವ್ರ ಜೊತೆ ಮದುವೆ ಆಗಿದ್ದು. ಡಿವೋರ್ಸ್ ಕೊಟ್ಟಿದ್ ಮಾತ್ರಕ್ಕೆ ಸಂಬಂಧಗಳು ಮುರಿದೋಗುತ್ತಾ? ಸಂಬಂಧ ಮುರಿಯೋದಕ್ಕೆ, ಶಾಶ್ವತವಾಗಿ ಅದರಿಂದ ಕಳಚ್ಕೊಳ್ಳೋದಕ್ಕೆ ಪರಿಹಾರ ಇರೋದು ಒಂದೇ, ಡಿವೋರ್ಸ್. ಅಂತ ನೀಚನ ಜೊತೆ ನನಗೆ ಸಂಸಾರ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾನವನು. ನಾನೇನು ತಪ್ಪು ಮಾಡೀನಿ ಅಂತ ನನಗಿಂತ ಶಿಕ್ಷೆ ಅಮ್ಮ? ನೀನು ಯಾವ ತಪ್ಪು ಮಾಡಿಲ್ಲ ಆದಿತ್ಯ. ಆದ್ರೆ ನೀನು ಅಪ್ಪ ಅಪ್ಪ ಅಂತ ಬಾಯಿ ತುಂಬ ಕರಿತಾ ಇದೆಯಲ್ಲ, ಅವನು ಹಕ್ಕಳು ಮನುಷ್ಯ. ನನ್ನ ನಿನ್ನ ಪ್ರೀತಿಗೆ ಬೆಲೆ ಕೊಡದೆ ನಮ್ಮಿಬ್ರಿಗೂ ನಂಬಿಕೆ ದ್ರೋಹ ಮಾಡಿ ಹೋದವನವನು. ಮಗನಾಗಿ ನನ್ನ ಸ್ವಂತ ತಂದೆ ತಾಯಿನ ಒಟ್ಟಿಗೆ ನೋಡೋದು ನನ್ನ ಆಸೆ ಅಮ್ಮ, ಅಭಿಲಾಷೆ. ನಿನ್ನ
ನಿನ್ನ ಆಸೆ ಅಭಿಲಾಷೆ ಯಾವುದು ನೆರವೇರಲ್ಲ. ನಿನ್ನ ತಂದೆ ಯಾವತ್ತಿದ್ರೂ ಸೂರ್ಯ ಅವರೇ, ನಿನ್ನ ತಮ್ಮ ಆರ್ಯನೇ. ಯಾವುದೇ ಕಾರಣಕ್ಕೂ ಇದನ್ನ ಯಾರಿಂದನೂ ಬದಲು ಮಾಡೋದಕ್ಕಾಗಲ್ಲ. ಹಾಗೆ ಇನ್ನು ಮುಂದೆ ಯಾವತ್ತೂ ಈ ವಿಷಯನ ನಾನು ಮುಂದೆ ಪ್ರಸ್ತಾಪ ಮಾಡಬೇಡ. ಮಾಡಿದ್ರೆ ನೀ ನನ್ನನ್ನು ಕಳ್ಕೊಳ್ಬೇಕಾಗತ್ತೆ. ಈ ಚಕ್ರಿ ಯಾರು? ಚಕ್ರಿನ ಕಾರ್ತಿನ ಬಿಡಿಸ್ದ? ಚಕ್ರಿಗೂ ಆರ್ತಿಗೂ ಏನು ಸಂಬಂಧ? ಏನು ಸಂಬಂಧ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಒಂದು ಮಾತ್ರ ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ಶಶಾಂಕಕ್ಕೆ ಕಾಟ ಕೊಡ್ತಾ ಇದ್ದ, ಈಗ ನನಗೆ ಕಾಟ ಕೊಟ್ಕೊಂಡು ನನ್ನ ಕೆಲಸಗಳಿಗೆಲ್ಲ ಅಡ್ಡಗಾಲಾಗ್ತಿದ್ದಾನೆ. ನಾನು ಚಕ್ರಿ ಯಾರು ಅಂತ ನೋಡಿಲ್ಲ, ಆದರೆ ಅವನ ಬುದ್ಧಿವಂತಿಕೆ ಬಗ್ಗೆ ತುಂಬ ಕೇಳಿದ್ದೀನಿ. ಅವನು ಬುದ್ಧಿವಂತ ಆಗಿರೋದಕ್ಕೆ ನಮ್ಮ ಕೆಲಸಗಳನ್ನೆಲ್ಲ ಹಾಳು ಮಾಡ್ತಿರೋದು. ನಾವು ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದು ಹೇಗೋ ತಿಳ್ಕೊಂಡು ಕರೆಕ್ಟಾಗಿ ಅಲ್ಲಿ ಬಂದ್ಬಿಡ್ತಾನೆ. ಅವನು ಬುದ್ಧಿವಂತ ಅನ್ನೋದಕ್ಕಿಂತ ಅವನಿಗೇನು ಲಿಂಕ್ ಇದೆ ಅಂತ ತಿಳ್ಕೊಬೇಕು. ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಮಿಸ್ ಭೈರವಿ ಅವರೇ, ಚಕ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟೊಂದು ಸಮಯ ಬೇಕಾ? ನನಗೆ ಒಂದು ಫೋಟೋ ಕೊಡಿ ಸಾಕು. ಜಸ್ಟ್ 24 ಅವರ್ಸಲ್ಲಿ ಅವನ ಬಗ್ಗೆ ಎಲ್ಲ ಡೀಟೇಲ್ಸು ನಿಮ್ಮ ಮುಂದೆ ಇಡ್ತೀನಿ. ಅಷ್ಟೆಲ್ಲ ಕಷ್ಟಪಡೋದು ಬೇಡ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಚಕ್ರಿನ ಎತ್ತರಿಸ್ಬಿಡ್ಬೇಕು. ಅಯ್ಯಯ್ಯೋ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅವನನ್ನ ಆದಷ್ಟು ಬೇಗ ನಮ್ಮ ಕಡೆ ಮಾಡ್ಕೊಳ್ಳೋಣ. ಬುದ್ಧಿವಂತ ನಮ್ಮ ಜೊತೆ ಇದ್ದರೆ ನಮ್ಮ ಗುರಿ ಮುಟ್ಟೋದು ಇನ್ನೂ ಸುಲಭ. ಏನು, ಅವನ್ನ ನಮ್ಮ ಜೊತೆಲಿ ಸೇರಿಸ್ಕೊಳ್ಳೋದ? ಅದು ಮಾತ್ರ ಸಾಧ್ಯ ಇಲ್ಲ. ಅಂಥೊಂದು ಜೊತೆ ನಾವು ಸ್ನೇಹ ಬೆಳೆಸಿದ್ರೆ ನಾಳೆ ನಮ್ಮ ಜಾಸ್ಮಿನ್ ಕೊಟ್ಟು ಅವನಿಗೆ ಮದುವೆ ಮಾಡಬೇಕಾಗುತ್ತೆ. ಜಾಸ್ಮಿನ್ನ ಅವನು ಕೊಟ್ಟು ಮದುವೆ ಮಾಡಬಾರ್ದು ಅಂತ ತಾನೇ ಹೇಗಾದರೂ ಮಾಡಿ ಅವನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ರಯತ್ನ ಪಡ್ತಿರೋದು. ಸ್ನೇಹ ಬೆಳೆಸಿದ ಮಾತ್ರಕ್ಕೆ ನಿಮ್ಮ ಮೊಮ್ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ನಮ್ಮ ಕೆಲಸ ಆಗೋವರೆಗೂ ಅವನು ನಮ್ಮ ಜೊತೆ ಇರಲಿ, ಆಮೇಲೆ ಬೇಕಾದರೆ ಮುಗಿಸೋಣ. ಅದೇ ಕೆಲಸ ಈಗಲೇ ಮಾಡೋದು ಒಳ್ಳೇದು. ಇಲ್ಲೇ ನೀವು ಎಡುತ್ತಾ ಇರೋದು ಮಿಸ್ ಭೈರವಿ ಅವರೇ. ಚಕ್ರಿ ತುಂಬ ಚಾಣಾಕ್ಷ, ಹಾಗೆ ನಮ್ಮ ಶತ್ರು ಕೂಡ. ಆ ಶತ್ರುವನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಂಡ್ರೆ ನಮ್ಮಿಬ್ಬರ ಶತ್ರುವನ್ನು ಸಂಹಾರ ಮಾಡೋದು ತುಂಬ ಈಸಿ ಆಗತ್ತೆ. ಶತ್ರುವಿನ ಶತ್ರುವನ್ನು ಮಿತ್ರನನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನ ಮರ್ತು ಬಿಟ್ರಾ? ಹೌದು ಅರ್ಪಿತಾ, ಈಗ ನೀನು ಹೇಳೋದು ಒಂದು ರೀತಿ ಸರಿ ಅನಿಸ್ತಾ ಇದೆ. ಸರಿ, ಹಾಗಾದರೆ ನಿಮ್ಮ ಮೊಬೈಲ್ನಲ್ಲಿ ಚಕ್ರಿ ಫೋಟೋ ಇದ್ದರೆ ನನಗೆ ಕಳಿಸಿ. ನಾನೇನು ಅವನ ಗರ್ಲ್ ಫ್ರೆಂಡಾ ಅವನ ಫೋಟೋ ನಾನು ಇಟ್ಕೊಳ್ಳೋದಿಕ್ಕೆ? ನನ್ನ ಹತ್ರ ಅವನ ಫೋಟೋ ಗೀಟೋ ಇಲ್ಲ. ಮನೇಲಿರ್ಬೋದು, ಯಾರನ್ನಾದ್ರೂ ಕಳಿಸ್ಕೊಡು, ಫೋಟೋ ಕಳಿಸ್ತೀನಿ. ಸರಿ, ನಮ್ಮ ಚಿದಂಬರಂ ಮಗಳು ನಿರೋಷನ ಕಳಿಸ್ತೀನಿ, ಅವಳ ಕೈಲಿ ಕೊಟ್ಟು ಕಳಿಸಿ. ಏ ಅರ್ಪಿತಾ, ನಾನು ಅವನ ಸ್ನೇಹ ಮಾಡಬೇಕಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ನೋಡು, ನೀನು ಅವನ ಸ್ನೇಹ ಮಾಡಿದ ದಿವಸನೇ ಅವನಿಗೆ ಹೆಣ ಬೀಳುತ್ತೆ. ಚಕ್ರಿ, ಇಲ್ಲಿಗೆ ನಿನ್ನ ಕತೆ ಮುಗೀತು. ಕಳಿಸ್ಕೊಡ್ಬೇಡ ಆದಿ. ಸೂರ್ಯ ಆಗಲಿ ಆರ್ಯ ಆಗಲಿ ಯಾರೇ ಬಂದು ನಿನ್ನ ಹತ್ರ ಬೇಡ್ಕೊಂಡ್ರು ನಿನ್ನ ಮನೆಗೆ ಕರ್ಕೊಂಡು ಹೋಗಿರೋ ನಿನ್ನ ತಾಯಿನ ಕಳಿಸ್ಕೊಡ್ಬೇಡ, ನಿನ್ನ ಜೊತೆನೇ ಇಟ್ಕೋ. ಅದರಲ್ಲಿ 2 ಮಾತೇ ಇಲ್ಲ. ನಾನು ಕಳ್ಸಿಕೊಟ್ರೆ ತಾನೇ ಅವ್ರು ಕರ್ಕೊಂಡು ಹೋಗೋದು. ನೀನು ಎಷ್ಟೇ ತಡೆದ್ರು ಅವ್ರವ್ರ ಹಿಂದೆ ಹೋಗೇ ಹೋಗ್ತಾರೆ ಕಣೋ. ಅವ್ರು ಹೋಗ್ಬಾರ್ದು ಅಂದರೆ ಸೂರ್ಯ ಮತ್ತು ಆರ್ಯನ್ಗಿಂತ ಜಾಸ್ತಿ ಪ್ರೀತಿ ಮತ್ತು ಕಾಳಜಿ ನೀನು ಅವ್ರ ಮೇಲೆ ತೋರಿಸ್ಬೇಕು. ಆ ಪ್ರೀತಿನ ಕಂಡು ಅವರು ನಿನ್ನ ಜೊತೆಲೇ ಇರ್ತೀನಿ ಅಂತ ಡಿಸೈಡ್ ಮಾಡಬೇಕು. ಆಗಲೇ ಕಣೋ ನೀನು ಮತ್ತು ನಿಮ್ಮ ತಾಯಿ ಜೊತೆಗಿರೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಿಮ್ಮ ತಾಯಿ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡ್ರೆ ನಿಮ್ಮ ತಾಯಿನ ಕಳ್ಕೋಬೇಕಾಗತ್ತೆ ಆದಿ. ನೀನು ಹೇಳ್ದಾಗೆ ಮಾಡ್ತೀನಿ. ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ. ಒಳ್ಳೇದು ಆದಿ. ಸೂರ್ಯ ಅವ್ರೇನಾದರೂ ಕರ್ಕೊಂಡೋಗಕ್ಕೆ ಬಂದರೆ
ಗ್ರಾಚಾರ ಬಿಡಿಸ್ತೀನಿ. ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿಲ್ವೇನೋ ಆದಿ? ಆಂಟಿ ಎದುರುಗಡೆ ನೀನು ಸೂರ್ಯ ಅವ್ರ ಜೊತೆ ಜಗಳ ಆಡಿದ್ರೆ ಅಮ್ಮನ ಮನ್ಸಿಗೆ ನೋವಾಗಲ್ವೇನೋ? ಅದಕ್ಕೆ ಸೂರ್ಯ ಅವ್ರ ಹತ್ರ ಅಮ್ಮನ್ನ ಕಳ್ಸೋಕ್ಕಾಗಲ್ಲ ಅಂತ ಬೆಣ್ಣೆಲಿ ಕೂದಲು ತೆಗೆತರ ಹೇಳ್ಬಿಡು. ಆದರೆ ಅಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು. ಹೌದು, ಅಮ್ಮನಿಗೆ ಗೊತ್ತಾಗಬಾರ್ದು. ಅವರಿಬ್ಬರ ಮಧ್ಯೆ ಕಂತಕ ಸೃಷ್ಟಿ ಮಾಡಬೇಕು. ಮಾಡ್ತೀನಿ. ಆ ಚಕ್ರಿ ಯಾರು ಅಂತ ನಿನಗೆ ಗೊತ್ತಾ? ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ದುಬೈಯಿಂದ ಶಶಾಂಕ್ ಕಳಿಸಿರೋ ಆ ಭೈರವಿ ಅನ್ನೋ ಅಜ್ಜಿಗೂ ಕೂಡ ಈ ಚಕ್ರಿ ಯಾಕೆ ಆರ್ತಿನ ಬಿಡಿಸ್ಕೊಂಡು ಬಂದ ಅನ್ನೋ ಅನುಮಾನ ಇದೆ. ಅದು ಮಾತ್ರ ಅಲ್ಲ, ಆ ಸೂರ್ಯನ ಫ್ಯಾಮಿಲಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈ ಭೈರವಿ ಅಜ್ಜಿ ಕೂಡ ಕಾಯ್ತಿದ್ದಾರೆ. ಸದ್ಯದಲ್ಲೇ ಅವ್ರು ಕೂಡ ನಮ್ಮ ಕೈ ಜೋಡಿಸ್ತಾರೆ. ಏನು ಅರ್ಪಿತಾ, ಏನೋ ಹೊಸ ವಿಷಯ ಹೇಳ್ತಿರೋ ಹಾಗಿದೆ. ಯಾವ ಕಾರಣಕ್ಕೆ ಚಕ್ರಿ ಆರ್ತಿನ ಬಿಡಿಸ್ಕೊಂಡು ಬಂದ ಅನ್ನೋ ಅನುಮಾನ ನಮಗಿದೆಯೋ, ಇದೇ ಅನುಮಾನ ಆ ಭೈರವಿಗೂ ಇದೆ. ಅದು ಮಾತ್ರ ಅಲ್ಲ, ಶಶಾಂಕ್ ಮನೆಯಲ್ಲಿ ಬಂದು ಸೇರ್ಕೊಂಡಿರೋ ಆ ಭೈರವಿಯ ಎಲ್ಲ ಪ್ಲಾನ್ಗಳನ್ನ ಫ್ಲಾಪ್ ಮಾಡೋ ಉದ್ದೇಶ ಈ ಚಕ್ರಿಗಿದೆ ಅಂತ ನನಗನ್ನಿಸ್ತಿದೆ. ಓ, ಹಾಗೋ ವಿಷಯ. ಅವನಿಗೂ ಒಂದು ಗತಿ ಕಾಣಿಸ್ಲೇಬೇಕು. ನಮ್ಮ ಹುಡುಗರನ್ನ ಬಿಟ್ಟು ಅವ್ನು ನೆಚ್ಚಿಸ್ಬಿಟ್ರೆ ಹೇಗೆ? ಇಲ್ಲೇ ನೀವು ತಪ್ಪು ಲೆಕ್ಕಾಚಾರ ಹಾಕ್ತಿರೋದು. ಆ ಚಕ್ರಿ ನೀವು ಅನ್ಕೊಂಡಷ್ಟು ದಡ್ಡ ಅಲ್ಲ. ನಿಮ್ಮ ಮಗ ರಂಜಿತ್ ಅಷ್ಟೇ ಬುದ್ಧಿವಂತ. ಅವನೊಬ್ಬ ನಮ್ಮ ಕಡೆ ಆಗ್ಬಿಟ್ರೆ ಆ ಸೂರ್ಯನ ಫ್ಯಾಮಿಲಿನ ಧೂಳಿಪಟ ಮಾಡೋದು ತುಂಬ ಸುಲಭ. ಈಗ ಹೇಗಿದ್ರು ಭೈರವಿ ಅವರು ನಮ್ಮ ಕಡೆ ಆಗ್ತಾರೆ. ಚಕ್ರಿ ಒಬ್ಬ ನಮ್ಮ ಪರ ಸಿಕ್ಕರೆ ನಮ್ಮ ಶತ್ರು ವಿನಾಶಕ್ಕೆ ಹಾದಿ ಸುಗಮ ಅಲ್ವಾ ಅರ್ಪಿತಾ? ಎಲ್ಲಿಗೆ ಹೋಗಿದ್ದೆ? ಮನೆಯಿಂದ ಹೊರಗೆ ಹೋಗಿದ್ದೀನಿ ಅಂದಮೇಲೆ ಏನೋ ಪರ್ಸ್ನಲ್ ಕೆಲಸದ ಮೇಲೆ ಹೋಗಿರ್ತೀನಿ ಅಂತ ಅರ್ಥ ಮಾಡ್ಕೋಬೇಕು ಬೈರಮ್ಮ. ಕೆಲಸ ಏನಂತ ಗನಂದಾರಿ ಕೆಲಸ? ಅದೆಲ್ಲ ನಿಮ್ಗೆ ಯಾಕೆ? ಇಟ್ಸ್ ಮೈ ಪರ್ಸ್ನಲ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ಯಾವುದೋ ಒಂದು ಹೆಂಗಸ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ತಂತೆ. ಅವಳಿಗೂ ನಿನಗೂ ಏನು ಸಂಬಂಧ? ಇಲ್ವಲ್ಲ, ನಾನು ಯಾರನ್ನೂ ಬಿಡಿಸಿಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳಿದ್ದು ನೀನೋ ಇನ್ಸ್ಪೆಕ್ಟ್ರೋ ಅಂತ ಚೆನ್ನಾಗಿ ಗೊತ್ತಿದೆ. ಹೇಳು, ಯಾತಕ್ಕೆ ನೀನು ಆರ್ತಿನ ಬಿಡಿಸಿದ್ದು? ಓ, ವಿಷಯ ಇಷ್ಟು ಡೀಟೇಲಾಗಿ ಗೊತ್ತಾಗಿದೆ ಅಂದಮೇಲೆ ನಾನು ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ. ಹೌದು, ಆರ್ತಿ ಅವ್ರನ್ನ ನಾನೇ ಬಿಡಿಸಿದ್ದು. ಏನೀಗ? ನೀನು ಯಾಕೆ ಅವಳನ್ನ ರಿಲೀಸ್ ಮಾಡಿಸ್ದೆ ಅಂತ ನನಗೆ ಗೊತ್ತಾಗಬೇಕು. ಅವಳಿಗೂ ನಿನಗೂ ಏನು ಸಂಬಂಧ ಅಂತ ಹೇಳು. ಯಾರು ನೀನು? ನಾನು ಯಾರು ಅಂತ ಜಾಸ್ಮಿನ್ನ ಕೇಳಿ ಹೇಳ್ತಾಳೆ. ಇನ್ನು ಆರ್ತಿ ಅವ್ರನ್ನ ಬಿಡ್ಸ್ಕೊಂಬರೋದಕ್ಕೆ ಕಾರಣ ಮಾನವೀಯತೆ. ಯಾರಾದರೂ ಕಷ್ಟದಲ್ಲಿದ್ದರೆ ಸ್ಪಂದಿಸೋದು ನನ್ನ ಗುಣ. ಓಹೋ, ಆರ್ತಿ ಸ್ಥಾನದಲ್ಲಿ ನಾನಿದ್ದಿದ್ರೆ ನನ್ನೂ ಬಿಡಿಸ್ತಾ ಇದ್ದ ನೀನು? ಖಂಡಿತ ಬಿಡಿಸ್ತಿರ್ಲಿಲ್ಲ. ನಿಮ್ಗಿರೋ ಬುದ್ಧಿವಂತಿಕೆಗೆ, ಕಾಂಟ್ಯಾಕ್ಟ್ಸ್ಗೆ ನೀವೇ ಬಿಡ್ಸ್ಕೊಂಡು ಬರ್ತಿದ್ರಿ. ಬಟ್ ಆರ್ತಿ ಅವ್ರನ್ನ ಬಿಡಿಸಿರೋದಕ್ಕೆ ಕಾರಣ ಇದೆ. ಏನು ಕಾರಣ? ಸ್ವಲ್ಪ ದಿನಗಳ ಹಿಂದೆ ಅವ್ರನ್ನ ಟಿವಿಲಿ ನೋಡಿದ್ದೆ ನಾನು. ಆಗ ಯಾರೋ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ರು. ಈಗ ಯಾರ್ದೋ ಮಸಲತ್ತಿಗೆ ಬಲಿಯಾಗಿ ಪೊಲೀಸ್ನವ್ರು ಕುತಂತ್ರಕ್ಕೆ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಅವ್ರು ಒಳ್ಳೆಯವರು ಅಂತ ನನಗನ್ನಿಸ್ತು. ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ಅವ್ರನ್ನ ಬಿಡಿಸಿ ಮನೆಯವ್ರಿಗೂ ಬಿಟ್ಟು ಬಂದಿದ್ದೀನಿ. ಅಲ್ಲ, ನಾನು ಆರ್ತಿ ಅವ್ರನ್ನ ಬಿಡಿಸಿದ್ದಕ್ಕೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಆದರೂ ಇಷ್ಟೊಂದು ಕುತೂಹಲದಿಂದ ಯಾಕೆ ಕೇಳ್ಕೊತಾ ಇದ್ದೀರಾ? ನನ್ನ ಕುತೂಹಲ ಆಗಿರಲಿ. ಕಷ್ಟದಲ್ಲಿದ್ದಾರೆ ಅಂತ ಸುಮ್ಮನೆ ಹಾಗೆಲ್ಲ ಬಿಡಿಸೋನಲ್ಲ ನೀನು. ಅವಳಿಗೂ ನಿನಗೂ ಏನೋ ಸಂಬಂಧ ಇದೆ.
ಅದು ಏನು ಸಂಬಂಧ ಅಂತ ಹೇಳು. ಆಗಲೇ ಹೇಳಿದ್ನಲ್ಲ ಭೈರಮ್ಮ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ, ಜಸ್ಟ್ ಮಾನವೀಯತೆ ಅಷ್ಟೆ. ಊರಲ್ಲಿ ಯಾವುದೇ ಹೆಣ್ಮಕ್ಳು ಕಷ್ಟದಲ್ಲಿದ್ದರೂ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನೀನೇನು ಕೃಷ್ಣ ಪರಮಾತ್ಮನ? ಹಾಗೆ ಅಂದ್ಕೊಳ್ಳಿ, ಒಳ್ಳೆಯವ್ರ ಪಾಲಿಗೆ ಪರಮಾತ್ಮ, ಕಟಕರ ಪಾಲಿಗೆ ಪರಮ ರಾಕ್ಷಸ ನಾನು. ಏನಂದೆ? ನೊಂದೋರ್ ಪಾಲಿಗೆ ಕೃಷ್ಣ ಪರಮಾತ್ಮನ ನೀನು? ನನಗೆ ಗೊತ್ತು ಕಣೋ, ನಿನಗೂ ಆರತಿಗೂ ಏನೋ ಸಂಬಂಧ ಇದೆ. ಆ ಸಂಬಂಧ ಏನು ಅಂತ ನನಗೆ ಗೊತ್ತಾಗಬೇಕು. ನಿನಗೂ ಆರತಿಗೂ ಇರೋ ನಂಟಿನ ಗಂಟು ಬಿಡಿಸ್ತೇ ಹೋದರೆ ನನ್ನ ಹೆಸರು ಭೈರವಿನೇ ಅಲ್ಲ. ಹಾಂ.